ನಾನು ಶಂಕರ್ ಕೋಡ್ಲ, ವಯಸ್ಸು 81 ಇದ್ದು, ಅವರಿಗೆ ನಾನು ಉರ್ಲಿಂಗಪೆದ್ದಿ ಸಂಸ್ಥಾನ ಮಠ ಟ್ರಸ್ಟ್ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ಸೋಷಲ್ ಮೀಡಿಯಾದಲ್ಲಿ ಶಿವಲಿಂಗ ಸ್ವಾಮಿ ಎಂಬ ಪರದೇಶಿ ಭಿಕಾರಿ, ಅವನಿಗೆ ನಾವು ಯಾರೂ ನಮ್ಮ ಮಠಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿ, ಅನ್ನಕ್ಕಾಗಿ ಶಿಕ್ಷಣಕ್ಕಾಗಿ ಮೈಸೂರಿನಿಂದ ನಮ್ಮ ಕೋಡ್ಲ ಗ್ರಾಮದಲ್ಲಿರತಕ್ಕಂಥ ಶಿವಯೋಗಿ ಸ್ವಾಮಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯಲು ಬಂದಿರತಕ್ಕಂಥ ಅನಾಥ ಭಿಕಾರಿ, ಇವನಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಾಗಲಿ ನಮ್ಮ ಉರ್ಲಿಂಗಪೆದ್ದಿ ಮಠಕ್ಕೆ ಯಾವುದು ಸಂಬಂಧವಿಲ್ಲ. ಇವನಿಗೆ ನಮ್ಮ ಮಠದಿಂದ ಯಾರೂ ದೀಕ್ಷೆ ಸಹ ಕೊಟ್ಟಿರುವುದಿಲ್ಲ ಮತ್ತು ಇವನಿಗೆ ನಾವು ನಮ್ಮ ಮಠದಿಂದ ಯಾವನಿಗೂ ಕಾವಿ ಬಟ್ಟೆ ಹಾಕಿಕೊಳ್ಳಲು ಕೊಟ್ಟಿರುವುದಿಲ್ಲ. ಇವನು ಒಬ್ಬ ಭಿಕಾರಿ. ಇಂಥ ಭಿಕಾರಿಗೆ ನಮ್ಮ ದೊಡ್ಡ ಸಂಸ್ಥಾನ ಉರ್ಲಿಂಗಪೆದ್ದಿ ಮಠಕ್ಕೆ ನಾವು ಉತ್ತರಾಧಿಕಾರಿ ಮಾಡಿಕೊಳ್ಳಲು ಸಾಧ್ಯವೇ ಎಂಬುದು ತಾವೆಲ್ಲರೂ ಊಹಿಸಬಹುದು. ಕಾರಣ ಏಕೆಂದರೆ ಇಂಥ 40 ಮಠಗಳದ್ದು ದೊಡ್ಡ ಪ್ರಸಿದ್ಧವಾದಂಥ ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಜಗದ್ಗುರುಗಳಾದಂಥ ಶ್ರೀ ಮಹಾದೇವ ಸ್ವಾಮಿಗಳು, ನಂಜುಂಡ ಸ್ವಾಮಿಗಳು, ಈಗ ಜ್ಞಾನಪ್ರಕಾಶ ಸ್ವಾಮಿಗಳು ಇದ್ದಾರೆ. ಇಂಥ ಒಂದು ದೊಡ್ಡ ಮಠಕ್ಕೆ ಇಂಥ ಭಿಕಾರಿಯನ್ನು ನಾವು ತಂದು ಉತ್ತರಾಧಿಕಾರಿ ಮಾಡಿಕೊಳ್ಳಲು ಸಾಧ್ಯವೇ? ಇವನು ಚೀಟರ್, ಮೋಸಗಾರ. ಇವನು ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾನೆ, ಶಿಕ್ಷಣ ಇಲಾಖೆಗೆ ಮೋಸ ಮಾಡ್ತಿದ್ದಾನೆ, ನ್ಯಾಯಾಲಯದ ಸಮಯ ಬರ್ಬಾದ್ ಮಾಡ್ತಿದ್ದಾನೆ, ಪೊಲೀಸ್ ಇಲಾಖೆಗೆ ಸುಮ್ಮನೆ ಸ್ವತಃ ಆರ್ಗ್ಯುಮೆಂಟ್ ಮಾಡ್ತಂತೇಳಿ ಸುಳ್ಳು ಅಪವಾದಗಳನ್ನು, ಸುಳ್ಳು ಅರ್ಜಿಗಳನ್ನು, ಹೊಸ ಆಫೀಸರ್ ಬಂದಾಗ ಸುಳ್ಳು ಅರ್ಜಿಗಳನ್ನು ಕೊಟ್ಟು ಜನಕ್ಕೆ ಪ್ರಿಯಂಬಲ್ನಲ್ಲಿ ಓದಿ ಹೇಳಿ ಮೋಸ ಮಾಡ್ತಿರ್ತಕ್ಕಂಥ ಒಬ್ಬ ಹುಚ್ಚ ಇವನು. ಅವನಿಗೆ ಭ್ರಮೆ ಹಿಡಿದಿದೆ. ಅವನಿಗೆ ಆಸ್ತಿ ಮಠ ಏನಾದ್ರು ಬೇಕಾಗಿದ್ದರೆ ಆ ಮಠದ ಸಂಸ್ಕೃತಿ ಇರ್ತದೆ, ಪದ್ಧತಿ ಇರ್ತದೆ, ಮಠಕ್ಕೆ ತೆಗೆದುಕೊಳ್ಬೇಕಂತ ರೂಲು ರೆಗ್ಯುಲೇಷನ್ ಇರ್ತವೆ. ಆ ರೀತಿಯಿಂದ ನಾವು ಇವನಿಗೆ ನಮ್ಮ ಸಮೀಪೆ ಬಂದಿಲ್ಲ. ಇವನು ಬದುಕಲಕ್ಕಾಗಿ ಮೈಸೂರಿಂದ ಬಂದವನು ಇವನು. ಇಂಥ ವ್ಯಕ್ತಿಗೆ ನಾವು ಮಠದ ಉತ್ತರಾಧಿಕಾರಿ ಮಾಡುತ್ತೇವೆ. ದಯವಿಟ್ಟು ಪತ್ರಕರ್ತರೇ, ಕರ್ನಾಟಕ ರಾಜ್ಯದಲ್ಲಿ ನಾನೂ ಸಹ ಒಬ್ಬ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಪಾದಕರ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತೇನೆ. ನನಗೂ ಸಹ ಪತ್ರಿಕೆ ಅನುಭವ ಇದೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇಂಥ ಅವಿವೇಕೀಯ ಸ್ಟೇಟ್ಮೆಂಟನ್ನು ರಿಕಾರ್ಡ್ ಮಾಡಬೇಡ್ರಿ. ಯಾಕಂದರೆ ಅವನ ಹತ್ರ ಯಾವುದೇ ಕಾಗದಿಲ್ಲ, ಯಾವುದೇ ಆದೇಶವಿಲ್ಲ. ತಾವು ಏನಾದರೂ ಅವನ ಬಗ್ಗೆ ರಿಕಾರ್ಡ್ ಮಾಡಬೇಕಾದ್ರೆ ಅವನ ಆದೇಶಗಳನ್ನು ಪರಿಶೀಲಿಸಿ ರಿಕಾರ್ಡ್ ಮಾಡಿರಿ, ನಮಗೇನು ಅಭ್ಯಂತರವಿಲ್ಲ. ಮೇಲಾಗಿ ಇವನು ಒಬ್ಬ ಅನಾಥನೆಂದು ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣ ಕೊಟ್ಟಿದ್ದೇವೆ, ವಸತಿ ನಿಲಯ ಕೊಟ್ಟಿದ್ದೇವೆ ವಿನಃ ಇವನಿಗೆ ಯಾವುದೇ ಕೆಲಸ ಕೊಟ್ಟಿಲ್ಲ. ಸಂಸ್ಥೆಯಲ್ಲಿಯೂ ಸಹ ತಂದೆ ತಾಯಿ ಇಲ್ಲ ಅಂದಾಗ ನಮ್ಮ ಗುರುಗಳಾದ ಜಗದ್ಗುರುಗಳಾದ ಶ್ರೀ ನಂಜುಂಡ ಸ್ವಾಮಿಗಳು ಇವನಿಗೆ ಪೇಡ್ ಸೆಕ್ರೆಟರಿ ಅಂತ ಕೊಟ್ಟದ್ದು ನಿಜ. ಆ ಒಂದು ಪೇಡ್ ಸೆಕ್ರೆಟರಿ ಕೊಟ್ಟದ್ದೇ ದುರುಪಯೋಗ ಮಾಡಿಕೊಂಡು, ಅವರು ರುಜುವನ್ನು ದುರುಪಯೋಗ ಮಾಡಿಕೊಂಡು ಅವನು ನ್ಯಾಯಾಲಯದಲ್ಲಿ ದಾವೆ ಹಾಕಿರ್ತಾನೆ. ಆದರೆ ಇಲ್ಲಿ ಎಲ್ಲ ಭಕ್ತರು ಇವನನ್ನು ಮಠದಲ್ಲಿ ಸೇರಿಕೊಟ್ಟಿಲ್ಲ, ಶಿಕ್ಷಣ ಸಂಸ್ಥೆಯಲ್ಲೂ ಸೇರಿಕೊಟ್ಟಿಲ್ಲ. ಹುಚ್ಚನಂತೆ ನ್ಯಾಯಾಲಯದಲ್ಲಿ ಸ್ವತಃ ತಾನೇ ಆರ್ಗ್ಯುಮೆಂಟ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಿ ಸಮಯವನ್ನು ಬರ್ಬಾದ್ ಮಾಡ್ತಿದ್ದಾನೆ. ನ್ಯಾಯಾಲಯದ ಪೊಲೀಸ್ ಇಲಾಖೆಗೆ ಸುಮ್ಮನೆ ಅರ್ಜಿ ಕೊಟ್ಟು ಅಲ್ಲಿ ಸಮಯ ಹಾಳು ಮಾಡ್ತಿದ್ದಾನೆ. ಇವನ ಹತ್ರ ಯಾವುದೇ ಕಾಗದ ಪತ್ರಗಳಿಲ್ಲ. ದಯವಿಟ್ಟು ಪತ್ರಕರ್ತರೇ ಗಮನಿಸಿರಿ ಮತ್ತು ಸೋಷಿಯಲ್ ಮೀಡಿಯಾದವರೇ ಗಮನಿಸಿರಿ. ಸರಿಯಾಗಿ ರೀತಿಯಲ್ಲಿ ಕಾಗದ ಪತ್ರಗಳಿದ್ದರೆ ಪ್ರಚಾರ ಮಾಡಲು ನಮಗೇನು ಅಭ್ಯಂತರ ಇಲ್ಲ. ತಾವು ಒಂದು ವೇಳೆ ಕಾಗದ ಪತ್ರ ಇಲ್ಲದೆ ಪ್ರಚಾರ ಮಾಡಿದಲ್ಲಿ ನಮ್ಮ ಉರ್ಲಿಂಗಪೆದ್ದಿ ಸಂಸ್ಥಾನ ಟ್ರಸ್ಟ್ನಿಂದ ತಮ್ಮಲ್ಲಿ ನಾನು ಇನ್ನೊಂದು ಸಲ ಮನವಿ ಮಾಡಿಕೊಳ್ಳುತ್ತೇನೆ. ಯಾವುದೇ ರೀತಿಯಿಂದ ಕಾಗದ ಪತ್ರಗಳು ಸರಿಯಾಗಿ ನೋಡದೆ ಪ್ರಚಾರ ಮಾಡಕೂಡದೆಂದು ಮನವಿ ಮಾಡುತ್ತಾ ಮುಂದುವರಿಯುತ್ತಾ, ನಂಜುಂಡ ಸ್ವಾಮಿಗಳು ಸಹ ಮಠದ ಸಂಸ್ಕೃತಿ ಪ್ರಕಾರ ಉತ್ತರಾಧಿಕಾರಿಯನ್ನು ಮಾಡಿದ್ದೇವೆ.
ಜ್ಞಾನಪ್ರಕಾಶ ಸ್ವಾಮಿಗೂ ಸಹ ಮಠದ ಪರಂಪರೆ ಪ್ರಕಾರ ಉತ್ತರಾಧಿಕಾರಿಯನ್ನು ಮಾಡಿದ್ದೇವೆ. ಈ ಮಠದ ಟ್ರಸ್ಟು ದೊಡ್ಡ ಒಂದು 40 ಮಠಗಳದ ಸ್ವಾಮಿಗಳದ ಒಂದು ಟ್ರಸ್ಟ್ ಇದೆ. ಈ ಟ್ರಸ್ಟಿನ ಮುಖಾಂತರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತೇವೆ. ಯಾವುದೇ ಟ್ರಸ್ಟ್ ಮುಖಾಂತರ ಇಲ್ಲದೆ ಯಾವ ಚಟುವಟಿಕೆಗಳನ್ನು ಮಾಡುವುದಿಲ್ಲ. ಜ್ಞಾನಪ್ರಕಾಶ ಸ್ವಾಮೀಜಿಯವರು ನಿಮಿತ್ತವಾಗಿ ಜಗದ್ಗುರುಗಳಾಗಿದ್ದರೂ ಸಹ ಅವರ ಮಠದ ಕೆಳಗೆ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿನ ಮುಖಾಂತರ ಅವರು ಟ್ರಸ್ಟಿನ ಆದೇಶದಂತೆ ಅವರು ನಡೆದುಕೊಳ್ತಿದ್ದಾರೆ. ಆದರೆ ಇವನು ಹೇಳ್ತಕ್ಕಂದು ಸಂಪೂರ್ಣ ಸತ್ಯವಿಲ್ಲ, ದೂರವಿದೆ, ಸತ್ಯಕ್ಕಿಂತ ದೂರವಿದೆ. ಸುಳ್ಳು ಹೇಳುತ್ತಾ, ಮೋಸ ಮಾಡುತ್ತಾ, ಜನರ ಕಣ್ಣಿಗೆ ಮಣ್ಣು ಹರಿಸುತ್ತಾ, ಕಾವಿ ಬಟ್ಟೆ ಧರಿಸುತ್ತಾ, ಏನೋ ಕಾವಿ ಬಟ್ಟೆ ಧರಿಸಿದಂಥ ಜನರು ನಮ್ಮ ಸಮಾಜ ಮುಗ್ಧವಾದ ಸಮಾಜ, ಅದರಲ್ಲೇ ಹೈದರಾಬಾದ್ ಕರ್ನಾಟಕ ಸಮಾಜ ಅತಿ ಮುಗ್ಧವಾದ ಸಮಾಜ. ಕಾವಿ ಬಟ್ಟೆ ಹಾಕೊಂಡ್ರು ಸಾಕು, ಹೋಗಿ ನಮಸ್ಕಾರ ಮಾಡುವ ಒಂದು ಪದ್ಧತಿ ಇದೆ. ಇವನು ಆ ಕಾವಿ ಬಟ್ಟೆಯನ್ನು ದುರುಪಯೋಗ ಮಾಡಿಕೊಂಡು ಸಮಾಜಕ್ಕೆ ವಂಚನೆ ಮಾಡ್ತಿದ್ದಾನೆ. ಸಮಾಜ ದ್ರೋಹಿ ಇದ್ದಾನೆ, ಸಮಾಜ ದ್ರೋಹಿ ಇದ್ದಾನೆ. ಇಂಥ ಸಮಾಜ ದ್ರೋಹಿ ಎಲ್ಲಿ ಸತ್ರೇನು, ಎಲ್ಲಿ ಬಿದ್ದು ಸತ್ರೇನು ಇದು ಪರವಾಗಿಲ್ಲ. ಅವನು ನಮ್ಮ ಬಗ್ಗೆ ಮತ್ತು ಸ್ವಾಮಿಗಳ ಬಗ್ಗೆ, ನಮ್ಮ ತಮ್ಮನ ಬಗ್ಗೆ ಮರ್ಡರ್ ಮಾಡ್ತಾರೆ, ನನಗೆ ಸತ್ತರೆ ನಾ ಅವರೇ ಕಾರಣ ಅಂತ ಹೇಳಿದ್ದಾನೆ. ಅವನು ಸತ್ರನೂ ಪರಕ್ಕೆ ಬೀಳೋದಿಲ್ಲ ನಮಗೆ. ಅವನು ಸತ್ರನೂ ಪರ ದೇಶದಲ್ಲಿ ಅಂಥ ಸಮಾಜ ದ್ರೋಹಿ, ದೇಶಕ್ಕೆ ಅಂಥ ದ್ರೋಹಿ ಇರೋದ್ರಿಂದ ಸಮಾಜ ಕೇಳುತ್ತದೆ. ಅಂಥ ದ್ರೋಹಿ ಎಲ್ಲಿ ಸತ್ರು ಅಷ್ಟೇ ಇದೆ. ಯಾಕಂದರೆ ಸಮಾಜವನ್ನೇ ರಕ್ಷಣೆ ಮಾಡ್ತಕ್ಕಂಥ ಸಮಾಜವನ್ನು ಅನಾಹುತಿಗೆ ತರ್ತಕ್ಕಂಥ ವ್ಯಕ್ತಿ ಇದ್ದರೇನು ಸತ್ರೇನು. ಒಂದು ದೊಡ್ಡ ಸಮಾಜ, ಪರಿಶಿಷ್ಟ ಜಾತಿ ಜನಾಂಗದಲ್ಲಿ, ಇಡೀ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಸವ ತತ್ವವನ್ನು ಆಚರಿಸುತ್ತಾ, ಬಸವಣ್ಣ ತತ್ವಗಳನ್ನು ಹರಿಜನರನ್ನು ಉದ್ಧಾರ ಮಾಡುತ್ತಾ, ಹರಿಜನರಿಗೆ ಶಿಕ್ಷಣ ಮತ್ತು ಆರ್ಥಿಕ ನೆರವು ಮತ್ತು ಸಂಸ್ಕೃತಿ ಕಲಿಸ್ತಕ್ಕಂಥ ಈ ಬಸವ ತತ್ವವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವನು ಅಡ್ಡಿ ಆಗ್ತಾನಂದರೆ ಅವನು ಸತ್ರೊಟ್ಟೆ ಬಿದ್ರೊಟ್ಟೆ. ನಾವು ಇದುವರೆಗೂ ಯಾವ ಆಧಾರ ಇಲ್ಲ. ಒಂದು ಹೇಳಿದ್ರೆ ಪೇಡ್ ಸೆಕ್ರೆಟ್ರಿ ಅಂತೇಳಿ ನಾವು ತೊಗೊಂಡಿದ್ರು ನಮ್ಮ ನಂಜುಂಡ ಸ್ವಾಮಿಗಳು. ಆವಾಗ ಪೇಡ್ ಸೆಕ್ರೆಟ್ರಿ ಅಂತ ತಂದಾಗ ಆ ಸ್ವಾಮಿಗಳು ಸಹಿ ಆಫೀಸ್ಗೆ ಬೇಕಾಗ್ತಾವೆ, ಅದಕ್ಕೆ ಬೇಕಾಗ್ತಂತು ಬಿಳಿ ಹಾಳಿ ಮೇಲೆ ಮತ್ತು ಸ್ಟ್ಯಾಂಪಿನ ಮೇಲೆ ಸಹಿಗಳು ತೊಗೊಂಡು, ಆ ಸಹಿಗಳು ತೊಗೊಂಡು ಏನು ಮಾಡ್ಕೊಂಡಂದ್ರೆ ತಾನೇ ಉತ್ತರಾಧಿಕಾರಿ ಇವರು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವ್ರ ಸಹಿ ಮೇಲೆ ಇವನು ಹೋಗ್ತಾ ಇದ್ದಾನೆ ವಿನ ನಮ್ಮ ಹತ್ರ ಯಾವ ಟ್ರಸ್ಟ್ನಿಂದ ಅವನು ಸದಸ್ಯನಾಗಿ ತೊಗೊಂಡಿಲ್ಲ. ಯಾವ ಟ್ರಸ್ಟ್ನಲ್ಲೂ ಅವನಿಗೆ ನಾವು ಮೆಂಬರ್ ಮಾಡಿಲ್ಲ. ನಮ್ಮ ಮಠಕ್ಕೆ ಸಂಬಂಧ ಇಲ್ಲ. ಅವ ಬದುಕು ಬಂದವ ಏನ್ರಿ ಏನು ಅವಸರ ಮಾಡಿಲ್ಲ. ಒಂದು ತಿಂಗಳ ಟೈಮ್ ತೊಗೊಂಡಿವಿ. ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡೀವಿ. ಉತ್ತರಾಧಿಕಾರಿ ಮಾಡ್ಬೇಕು ಒಂದೇ ದಿನದಾಗ ಮಾಡೋಕ್ಕಾಗಲ್ಲ. ಅವೆಲ್ಲ ಸುಳ್ಳದ. ಅವನು ಸುಳ್ಳು ಹೇಳ್ತಾನೆ. ಅವ ಇಟ್ಕೊಂಡನ ಕುಡುಕರು ಸಂಘ ಇಟ್ಕೊಂಡು ಮಠಕ್ಕೆ ಅಟ್ಯಾಕ್ ಮಾಡಿದಾಗ ಎಲ್ಲರೂ ನಮ್ಮ ಭಕ್ತಾದಿಗಳು ಬಂದು ಮಠದಿಂದ ಓಡಿಸಿ ಹಾಕಿದರು. ಇವನು ನಂಜುಂಡ ಸ್ವಾಮಿಗೆ ಮರ್ಡರ್ ಮಾಡೋಕ್ಕೂ ಪ್ರಯತ್ನ ಮಾಡಿದ, ಎಲ್ಲ ಪ್ರಯತ್ನ ಮಾಡಿದ. ಆದರೆ ಯಾವುದು ಸಕ್ಸಸ್ ಆಗಿಲ್ಲ ಅವನಿಗೆ. ಇದು ಸುಮ್ಮನೆ ಈ ರೀತಿಯಿಂದ ಅವನು ನಮ್ಮ ಮಠಕ್ಕೆ ಯಾವುದೇ ಸಂಬಂಧವಿಲ್ಲ. ಪತ್ರಕರ್ತರಲ್ಲಿ ಮತ್ತು ಮಾಧ್ಯಮದಲ್ಲಿ ಎಲ್ಲರಿಗೂ ವಿನಯ ಮಾಡಿಕೊಳ್ಳೋದೇನೆಂದರೆ ಅವನು ಹೇಳ್ತಕ್ಕಂಥ ಸುದ್ದಿಯನ್ನು ಸತ್ಯವಾಗಿದ್ದರೆ ಪ್ರಕಟಣೆ ಮಾಡಿರಿ, ಇಲ್ಲದೇ ಇದ್ದರೆ ದಯವಿಟ್ಟು ಪ್ರಕಟಣೆ ಮಾಡಿ ನಮ್ಮ ಮಠದ ಮರ್ಯಾದೆಯನ್ನು ಕಳಿಬೇಡ್ರಿ ಎಂಬ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ.